ನಮಸ್ಕಾರ. ಇವತ್ತು ನಾವು ವಿಲಿಯಂ ಬ್ಲೇಕ್ ಅವರ ದ ಟೈಗರ್ ಕವಿತೆಯ ಬಗ್ಗೆ ಮಾತಾಡೋಣ. ಇದು ಬಹುಶಃ ಇಂಗ್ಲಿಷ್ ಸಾಹಿತ್ಯದಲ್ಲಿ ಎಲ್ರಿಗೂ ಗೊತ್ತಿರುವ, ಆದರೆ ಅಷ್ಟೇ ಏನೋ ಒಂಥರ ಗೊಂದಲ ಹುಟ್ಟಿಸುವ ಕವಿತೆಗಳಲ್ಲಿ ಒಂದು. ಹೌದು, ಖಂಡಿತ. ಇವತ್ತಿನ ನಮ್ಮ ಈ ಚರ್ಚೆಗೆ ನಾವು ಕೆಲವು ಆಳವಾದ ಅಧ್ಯಯನಗಳನ್ನ, ಟಿಪ್ಪಣಿಗಳನ್ನ ಆಧಾರವಾಗಿ ಇಟ್ಕೊಂಡಿದ್ದೀವಿ. ಇದರ ಮೂಲಕ ಕವಿತೆಯ ಪದರಗಳನ್ನ ಸ್ವಲ್ಪ ಬಿಡಿಸಿ ನೋಡೋಣ ಅಂತ. ಒಳ್ಳೆಯ ಪ್ರಯತ್ನ. ನಮ್ಮ ಗುರಿ ಬರೀ ಅರ್ಥ ಹೇಳೋದಲ್ಲ, ಅದರ ಹಿಂದಿರೋ ಆ ದ್ವಂದ್ವಗಳು, ಅಂದ್ರೆ ಬ್ಲೇಕ್ ಎತ್ತುವ ಆ ಸೃಷ್ಟಿಯ ಮೂಲಭೂತ ಪ್ರಶ್ನೆಗಳು, ಮತ್ತೆ ಈ ಕವಿತೆ ಯಾಕೆ ಇವತ್ತಿಗೂ ನಮ್ಮನ್ನ ಹೀಗೆ ಹಿಡಿದಿಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಮುಖ್ಯವಾಗಿ ಆ ಕೇಂದ್ರ ಸಂಘರ್ಷ ಗಮನಿಸಬೇಕು. ಅಂದ್ರೆ ಆ ಅದ್ಭುತ ಸೌಂದರ್ಯ ಒಂದು ಕಡೆ, ಇನ್ನೊಂದು ಕಡೆ ಬೆಚ್ಚಿ ಬೀಳಿಸೋ ಭಯಾನಕತೆ, ಮುಗ್ಧ ಕುರಿಮರಿ ವರ್ಸಸ್ ಉರಿಯೋ ಹುಲಿ. ಹೌದು, ನೀವ್ ಹೇಳಿದ್ದು ಬಹಳ ಸರಿ. ಈ ಕವಿತೆಯ ಶಕ್ತಿ ಇರೋದೇ ಅದರ ಪ್ರಶ್ನೆಗಳಲ್ಲಿ, ಉತ್ತರಗಳಲ್ಲ. ಹೌದಲ್ವೇ? ಇದು ಸುಮ್ನೆ ಒಂದು ಪ್ರಾಣಿಯ ಚಿತ್ರಣ ಅಲ್ಲ. ನೀವು ಹೇಳಿದ ಹಾಗೆ ಇದು ಸೃಷ್ಟಿಯ ದ್ವಂದ್ವ ಸ್ವರೂಪದ ಬಗ್ಗೆ. ಅಂದ್ರೆ ಒಳ್ಳೆತನ, ಕೆಟ್ಟತನ, ಬೆಳಕು, ಕತ್ತಲು, ಮೃದುತ್ವ, ಉಗ್ರತೆ ಇದೆಲ್ಲ ಒಂದೇ ಮೂಲದಿಂದ ಹೇಗೆ ಬಂತು ಅನ್ನೋ ಒಂದು ಗಂಭೀರವಾದ ತಾತ್ವಿಕ ವಿಚಾರ ಇದು. ಕೆಲವು ವಿಶ್ಲೇಷಣೆಗಳು ಇದನ್ನ ಬ್ಲೇಕ್ನ ದೈವಿಕತೆಯ ಕಲ್ಪನೆ ಮೇಲಿನ ಒಂದು ಚಾಲೆಂಜ್ ಅಂತಾನೂ ಹೇಳ್ತವೆ ಅಲ್ವಾ? ಖಂಡಿತ, ಅದು ಒಂದು ಪ್ರಮುಖ ವ್ಯಾಖ್ಯಾನ. ಸರಿ, ಸ್ವಲ್ಪ ನಾವು ಇದರ ಹಿನ್ನೆಲೆಗೆ ಹೋಗೋಣ. ವಿಲಿಯಂ ಬ್ಲೇಕ್ ಅಂದ್ರೆ 1757ರಿಂದ 1827. ಇವರು ಬರೀ ಕವಿಯಲ್ಲ, ಒಬ್ರು ದಾರ್ಶನಿಕ, ಚಿತ್ರಕಾರ, ಮುದ್ರಣಕಾರ, ಒಂಥರ ಬಹುಮುಖ ಪ್ರತಿಭೆ. ಹೌದು ಹೌದು. ದಿ ಟೈಗರ್ ಬಂದಿದ್ದು 1794ರಲ್ಲಿ. ಅವರ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಅನುಭವದ ಗೀತೆಗಳು ಸಂಕಲನದಲ್ಲಿ. ಇದಕ್ಕೂ ಮುಂಚೆ ಸಾಂಗ್ಸ್ ಆಫ್ ಇನ್ನೋಸೆನ್ಸ್, ಮುಗ್ಧತೆಯ ಗೀತೆಗಳು ಅಂತ ಬಂದಿತ್ತು. ಅದರಲ್ಲಿ ದಿ ಲ್ಯಾಂಬ್ ಅಂದ್ರೆ ಕುರಿಮರಿ ಕವಿತೆ ಇದೆ. ವಿಮರ್ಶಕರು ಹೇಳ್ತಾರೆ, ಈ ಎರಡು ಕವಿತೆಗಳನ್ನು ಒಟ್ಟಿಗೆ ನೋಡಿದ್ರೇನೆ ಬ್ಲೇಕ್ನ ವಿಷನ್ ಪೂರ್ತಿಯಾಗೋದು ಅಂತ. ನಿಜ ಅಲ್ವಾ? ಹೌದು, ಅದು ತುಂಬಾನೇ ಮುಖ್ಯವಾದ ಹೋಲಿಕೆ. ದಿ ಲ್ಯಾಂಬ್ ಬಹಳ ಮೃದು, ಸೌಮ್ಯ, ಅದು ಕ್ರಿಸ್ತನನ್ನೇ ಹೋಲುವ ಸೃಷ್ಟಿಯ ಮುಗ್ಧ ಮುಖವನ್ನ ತೋರಿಸುತ್ತೆ. ಸರಿ. ಆದ್ರೆ ದಿ ಟೈಗರ್ ಅದರ ಉಗ್ರ, ಭಯಾನಕ, ಶಕ್ತಿಶಾಲಿ ಮತ್ತೆ ರಹಸ್ಯಮಯ ಮುಖವನ್ನ ನಮ್ಮುಂದೆ ಇಡುತ್ತೆ. ಎಕ್ಸ್ಪೀರಿಯನ್ಸ್ ಸ್ಥಿತಿಯಲ್ಲಿ ಜಗತ್ತು ಬರೀ ಮುಗ್ಧತೆಯಿಂದ ಕೂಡಿಲ್ಲ, ಅದರಲ್ಲಿ ಕಾಂಪ್ಲೆಕ್ಸಿಟಿ ಇದೆ, ನೋವಿದೆ, ಭಯ ಇದೆ, ಎಲ್ಲಾ ಇದೆ ಅಂತ ಬ್ಲೇಕ್ ತೋರಿಸ್ತಾನೆ. ಹಾಗಾದ್ರೆ ಇದರಲ್ಲಿರೋ ಸಂಕೇತಗಳು? ಮುಖ್ಯವಾಗಿ ಟೈಗರ್ ಅಂದ್ರೆ ಅದು ಬರೀ ಪ್ರಾಣಿಯಲ್ಲ, ಅದು ಒಂಥರ ಕಂಟ್ರೋಲ್ ಮಾಡೋಕಾಗದ ಶಕ್ತಿ, ಸೌಂದರ್ಯ, ಭಯ, ಕ್ರಾಂತಿಕಾರಿ ಚೈತನ್ಯ, ಹೀಗೆ ಬೇಕಾದಷ್ಟು ಅರ್ಥಗಳನ್ನ ಕೊಡ್ಬೋದು. ಹೌದು. ಕ್ರಿಯೇಟರ್, ಸೃಷ್ಟಿಕರ್ತ, ಇಲ್ಲಿ ಅವನು ದೇವರೇ ಆಗಿರ್ಬೇಕು ಅಂತೇನಿಲ್ಲ. ಅದು ಒಳ್ಳೇದು ಕೆಟ್ಟದ್ದು ಎರಡನ್ನೂ ಸೃಷ್ಟಿಸಬಲ್ಲ ಯಾವುದೋ ಒಂದು ದೈವಿಕ ಅಥವಾ ಮೂಲ ಶಕ್ತಿ ಇರ್ಬೋದು. ಸರಿ. ಇನ್ನು ಲ್ಯಾಂಬ್ ಅಂದ್ರೆ ಕುರಿಮರಿ, ಅದು ಸ್ಪಷ್ಟವಾಗಿ ಮುಗ್ಧತೆಯ ಸಂಕೇತ. ಸೊ ಬ್ಲೇಕ್ನ ಮೂಲ ಪ್ರಶ್ನೆ ಏನಂದ್ರೆ, ಒಂದೇ ಸೃಷ್ಟಿಕರ್ತ ಈ ಎರಡು ತದ್ವಿರುದ್ಧ ಗುಣಗಳನ್ನ, ಮೃದುತ್ವ ಮತ್ತು ಉಗ್ರತೆಯನ್ನ ಹೇಗ್ ಸೃಷ್ಟಿಸೋಕ್ ಸಾಧ್ಯ ಆಯಿತು? ಇದು ಈಗ ಅರ್ಥ ಆಯ್ತು. ಸರಿ, ಹಾಗಾದ್ರೆ ಕವಿತೆಯ ಸಾಲುಗಳೊಳಗೆ ಹೋಗೋಣ. ಮೊದಲಿಗೆ ಟೈಗರ್ ಟೈಗರ್ ಬರ್ನಿಂಗ್ ಬ್ರೈಟ್ ಇನ್ ದ ಫಾರೆಸ್ಟ್ಸ್ ಆಫ್ ದ ನೈಟ್. ಹುಲಿ ಹುಲಿ ಉರಿಯುವ ಪ್ರಕಾಶ ರಾತ್ರಿಯ ಕಾನನಗಳಲ್ಲಿ. ಮೊದಲ ಸಾಲಿನಲ್ಲೇ ಒಂಥರ ತೀವ್ರತೆ ಇದೆ ನೋಡಿ. ಹೌದು. ಕವಿ ನೇರವಾಳಿ ಹುಲಿನೇ ಮಾತಾಡಿಸ್ತಿದ್ದಾನೆ. ಬರ್ನಿಂಗ್ ಬ್ರೈಟ್ ಇದು ಬರೀ ಹುಲಿಯ ಚರ್ಮದ ಹೊಳಪ ಅಥವಾ ಅದರ ಒಳಗಿನ ಆ ವಿನಾಶಕಾರಿ ಶಕ್ತಿಯ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮತ್ತೆ ಫಾರೆಸ್ಟ್ಸ್ ಆಫ್ ದ ನೈಟ್, ಇದು ಕತ್ತಲೆ, ಅಜ್ಞಾತ ಅಥವಾ ಅನುಭವದ ಜಗತ್ತಿನ ಗೊಂದಲಗಳನ್ನ ಸೂಚಿಸ್ತಾ? ಖಂಡಿತ. ಬರ್ನಿಂಗ್ ಬ್ರೈಟ್ ಇದೆಯಲ್ಲ, ಅದು ಮಲ್ಟಿಲೇಯರ್ಡ್ ಇಮೇಜ್. ಅದು ಹುಲಿಯ ದೈಹಿಕ ಸೌಂದರ್ಯ ಇರ್ಬೋದು, ಅದರ ಕಣ್ಣಿನ ತೀಕ್ಷ್ಣತೆ, ಅದರ ಉಗ್ರ ಚೈತನ್ಯ ಎಲ್ಲವನ್ನೂ ಸೇರಿಸ್ಕೋಬಹುದು. ಕೆಲವು ವಿಮರ್ಶೆಗಳು ನೀವು ಹೇಳಿದ ಹಾಗೆ ಫ್ರೆಂಚ್ ಕ್ರಾಂತಿಯಂತಹ ಆಗಿನ ರಾಜಕೀಯ ಘಟನೆಗಳ ಆ ಹಿಂಸಾತ್ಮಕ ಶಕ್ತಿ ಜೊತೆನೂ ಇದನ್ನ ಹೋಲಿಸಿ ನೋಡ್ತವೆ. ಓ ಹೌದಾ? ಹೌದು. ಇನ್ನು ಫಾರೆಸ್ಟ್ಸ್ ಆಫ್ ದ ನೈಟ್, ಅದು ಬರೀ ಫಿಸಿಕಲ್ ಕಾಡಲ್ಲ, ಅದು ಮನುಷ್ಯನ ಮನಸ್ಸಿನ ಆಳದ ಕತ್ತಲೆ, ಸಮಾಜದ ಅಜ್ಞಾನ ಅಥವಾ ದೈವಿಕ ರಹಸ್ಯಗಳ ಆ ಜಾಗ ಇರ್ಬೋದು. ಈ ಕತ್ತಲ ಹಿನ್ನೆಲೆಯಲ್ಲಿ ಹುಲಿಯ ಆ ಪ್ರಕಾಶ ಇದೆಯಲ್ಲ, ಅದು ಇನ್ನಷ್ಟು ಶಾರ್ಪ್ ಆಗಿ ಕಾಣುತ್ತೆ. ಅದರ ಮುಂದಿನ ಪ್ರಶ್ನೆ ಇದೆಯಲ್ಲ, ಅದು ಇನ್ನೂ ಡೀಪ್ ಆಗಿದೆ. ವಾಟ್ ಇಮ್ಮಾರ್ಟಲ್ ಹ್ಯಾಂಡ್ ಆರ್ ಐ ಕುಡ್ ಫ್ರೇಮ್ ದೈ ಫಿಯರ್ಫುಲ್ ಸೆಮಿಟ್ರಿ. ಯಾವ ಅಮರ ಹಸ್ತ ಅಥವಾ ನಯನವು ರಚಿಸಬಲ್ಲದು ನಿನ್ನ ಭಯಂಕರ ಸಮ್ಮಿತಿಯನು?
ಇಲ್ಲಿ ಫಿಯರ್ಫುಲ್ ಸೆಮಿಟ್ರಿ, ಭಯಂಕರ ಸಮ್ಮಿತಿ, ಇದು ಕವಿತೆಯಲ್ಲೇ ಅತಿ ಹೆಚ್ಚು ಚರ್ಚೆ ಆದ ಪದ ಅನ್ಸುತ್ತೆ. ಹೌದು, ಖಂಡಿತವಾಗಿ. ಸೆಮಿಟ್ರಿ ಅಂದ್ರೆ ಸೌಂದರ್ಯ, ಪರಿಪೂರ್ಣತೆ. ಆದರೆ ಫಿಯರ್ಫುಲ್ ಅಂದ್ರೆ ಭಯ ಹುಟ್ಟಿಸುವ. ಸೌಂದರ್ಯ ಮತ್ತು ಭಯ ಒಟ್ಟಿಗೆ ಇರಬಟ್ಟೆ ವಿಶ್ಲೇಷಣೆಗಳು ಏನು ಹೇಳ್ತವೆ? ಅದೇ ಬ್ಲೇಕ್ನ ಜೀನಿಯಸ್. ಫಿಯರ್ಫುಲ್ ಸಿಮಿಟ್ರಿ ಅಂದ್ರೆ ಬರೀ ಹುಲಿಯ ದೈಹಿಕ ಸೌಂದರ್ಯ ಮತ್ತು ಭಯಾನಕತೆಯ ಜೋಡಿಯಲ್ಲ ಅದು. ಕೆಲವು ವ್ಯಾಖ್ಯಾನಕಾರರು ಹೇಳ್ತಾರೆ ಇದು ಸೃಷ್ಟಿಯ ಒಟ್ಟು ಡಿಸೈನ್ ಇದೆಯಲ್ಲ, ಅದರಲ್ಲಿರುವ ನೈತಿಕ ದ್ವಂದ್ವವನ್ನ ಸೂಚಿಸುತ್ತೆ ಅಂತ. ಅಂದ್ರೆ ಜಗತ್ತಲ್ಲಿ ಸೌಂದರ್ಯ, ಪ್ರೀತಿ ಎಲ್ಲ ಇದೆ, ಅದರ ಜೊತೆಗೇನೆ ಕ್ರೌರ್ಯ, ನಾಶ ಕೂಡ ಇದೆ. ಇವೆರಡೂ ಒಂದೇ ಸಿಸ್ಟಮ್ನ ಭಾಗ. ಯಾವ ಅಮರ ಶಕ್ತಿ ಇಂಥ ವಿರೋಧಾಭಾಸಗಳಿಂದ ಕೂಡಿದ ಸೃಷ್ಟಿಯನ್ನ ರಚಿಸಲು ಸಾಧ್ಯವಾಯಿತು? ಕುಡ್ ಫ್ರೇಮ್. ಸದ್ಯಕ್ಕಿದು ಸಾಧ್ಯತೆಯ ಪ್ರಶ್ನೆ ಅಷ್ಟೇ. ನಂತರ ಕವಿ ಆಸಕ್ತಿಯ ಮೂಲವನ್ನೇ ಕೆದಕುತ್ತಾನೆ. ಇನ್ ವಾಟ್ ಡಿಸ್ಟೆಂಟ್ ಡೀಪ್ಸ್ ಆರ್ ಸ್ಕೈಸ್ ಬರ್ನ್ಟ್ ದ ಫೈರ್ ಆಫ್ ದೈನ್ ಐಸ್. ಯಾವ ದೂರದ ಪಾತಾಳಗಳಲ್ಲೋ ಗಗನಗಳಲ್ಲೋ ಉರಿಯಿತೋ ನಿನ್ನ ಕಣ್ಣುಗಳ ಬೆಂಕಿ. ಹುಲಿಯ ಕಣ್ಣಿನಲ್ಲಿನ ಆ ಬೆಂಕಿ, ಅದರ ಶಕ್ತಿ, ಅದರ ಜೀವ, ಅದು ಸ್ವರ್ಗದಿಂದ ಬಂತಾ ಅಥವಾ ನರಕದಿಂದ ಬಂತ? ಹೌದು. ಇದು ಒಂಥರ ಸೃಷ್ಟಿಕರ್ತನ ಸ್ವರೂಪದ ಬಗ್ಗೆನೇ ಡೌಟ್ ಹುಟ್ಟಿಸುತ್ತೆ ಅಲ್ವಾ? ಹೌದು, ಖಂಡಿತ. ಇದು ಬ್ಲೇಕಿನ ಜಗತ್ತಿನ ದ್ವಂದ್ವ ಗ್ರಹಿಕೆಯನ್ನ ಸ್ಪಷ್ಟಪಡಿಸುತ್ತೆ. ಅವನ ಕಾಲದ ಟ್ರೆಡಿಷನಲ್ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವರು ಬರೀ ಒಳ್ಳೆದನ್ನ ಮಾತ್ರ ಸೃಷ್ಟಿಸ್ತಾನೆ. ಹೌದು. ಭಯಾನಕ ಶಕ್ತಿಯ ಮೂಲನೂ ಅದೇ ದೈವಿಕ ಶಕ್ತಿನ. ಇದು ಒಳ್ಳೇದು ಕೆಟ್ಟದು ಅಂತ ಸಿಂಪಲ್ ಆಗಿ ಡಿವೈಡ್ ಮಾಡೋದನ್ನ ಪ್ರಶ್ನಿಸುತ್ತೆ. ಸೃಷ್ಟಿಯ ಶಕ್ತಿ ಏನಿದೆ ಅದು ಸ್ವರ್ಗೀಯ ಮತ್ತು ನರಕೀಯ ಅಂಶಗಳೆರಡನ್ನೂ ಒಳಗೊಂಡಿರಬಹುದಾ ಅನ್ನೋ ಸಂಶಯವನ್ನು ಕವಿ ಎತ್ತುತ್ತಾನೆ. ಮುಂದಿನ ಸಾಲುಗಳಲ್ಲಿ ಸೃಷ್ಟಿಕರ್ತನನ್ನ ಒಬ್ರು ಧೈರ್ಯಶಾಲಿ, ಬಹುಶಃ ರಿಸ್ಕ್ ತಗೊಳ್ಳೋ ಥರ ಚಿತ್ರಿಸಲಾಗಿದೆ. ಆನ್ ವಾಟ್ ವಿಂಗ್ಸ್ ಡೇರ್ ಹಿ ಅಸ್ಪೈರ್, ವಾಟ್ ದ ಹ್ಯಾಂಡ್ ಡೇರ್ ಸೀಸ್ ದ ಫೈರ್. ಯಾವ ರೆಕ್ಕೆಗಳ ಮೇಲೆ ಅವನು ಹಾರಲು ಧೈರ್ಯ ಮಾಡಿದನೋ, ಯಾವ ಕೈ ಬೆಂಕಿಯನ್ನು ಹಿಡಿಯಲು ಧೈರ್ಯ ಮಾಡಿತು. ಇಲ್ಲಿ ಡೇರ್, ಧೈರ್ಯ ಮಾಡು ಅನ್ನೋ ಪದ ಮತ್ತೆ ಮತ್ತೆ ಬಂದಿದೆ. ಇದು ಗ್ರೀಕ್ ಪುರಾಣದ ಪ್ರೊಮಿಥಿಯಸ್ನನ್ನು ನೆನಪು ಮಾಡುತ್ತೆ. ದೇವರಿಂದ ಬೆಂಕಿ ಕದ್ದು ಮನುಷ್ಯರಿಗೆ ತಂದವನು. ಹೌದು, ಆ ಹೋಲಿಕೆ ತುಂಬಾ ಸೂಕ್ತವಾಗಿದೆ. ಪ್ರೊಮಿಥಿಯಸ್ನ ಕೆಲ್ಸ ಮನುಷ್ಯರಿಗೆ ಹೆಲ್ಪ್ ಆಯಿತು, ಆದ್ರೆ ಅದು ದೇವರಿಗ ಒಂದು ಸವಾಲು ಕೂಡ ಆಗಿತ್ತು, ಶಿಕ್ಷೆಗೂ ಕಾರಣವಾಯಿತು. ಹೌದು. ಹಾಗೇನೆ ಹುಲಿಯ ಸೃಷ್ಟಿಕರ್ತನು ಜೀವದ ಮತ್ತು ಶಕ್ತಿಯ ಬೆಂಕಿಯನ್ನು ಹಿಡಿಯಲು ಸೀಸ್ ದ ಫೈರ್, ಧೈರ್ಯ ಡೇರ್ ಮಾಡ್ತಾನೆ. ಇದು ಸೃಷ್ಟಿಯ ಕ್ರಿಯೆಯನ್ನ ಬರೀ ಒಂದು ಟೆಕ್ನಿಕಲ್ ಪ್ರಾಸೆಸ್ ಆಗಿ ನೋಡದೆ ಅದೊಂದು ನೈತಿಕ ಅಸ್ತಿತ್ವವಾದದ ಸವಾಲು ಅಂತ ಬ್ಲೇಕ್ ಸೂಚಿಸ್ತಿರೋ ಹಾಗೆ ಕಾಣುತ್ತೆ. ಇಂಥ ಶಕ್ತಿಯನ್ನು ಸೃಷ್ಟಿಸೋದು ಒಂಥರ ನಿಯಮ ಮುರಿದಾಗನ ಅಥವಾ ದೈವಿಕ ದಾಷ್ಟ್ಯನ? ಆ ಪ್ರಶ್ನೆಗಳೇ ಅಲ್ಲಿರೋದು. ಆಮೇಲೆ ಸೃಷ್ಟಿಯ ಫಿಸಿಕಲ್ ಶ್ರಮದ ಕಡೆ ಗಮನ ಹೋಗುತ್ತೆ. ಅಂಡ್ ವಾಟ್ ಶೋಲ್ಡರ್ ಅಂಡ್ ವಾಟ್ ಆರ್ಟ್ ಕುಡ್ ಟ್ವಿಸ್ಟ್ ದ ಸಿನ್ಯೂಸ್ ಆಫ್ ದ ಹಾರ್ಟ್. ಮತ್ತು ಯಾವ ಭುಜ ಮತ್ತು ಯಾವ ಕಲೆ ತಿರುಚಬಲ್ಲದು ನಿನ್ನ ಹೃದಯದ ಸ್ನಾಯುಗಳನ್ನು. ಹುಲಿಯಂತಹ ಸ್ಟ್ರಾಂಗ್ ಪ್ರಾಣಿಯನ್ನ, ಅದರ ಹೃದಯದ ಸ್ನಾಯುಗಳನ್ನ, ಸಿನ್ಯೂಸ್ ಆಫ್ ದ ಹಾರ್ಟ್ ರೂಪಿಸೋಕೆ ದೊಡ್ಡ ಶಕ್ತಿ, ಶೋಲ್ಡರ್ ಮತ್ತು ಅದ್ಭುತ ಕೌಶಲ್ಯ, ಆರ್ಟ್ ಬೇಕು. ಕವಿ ಇಲ್ಲಿ ಸೃಷ್ಟಿಕರ್ತನ ಸಾಮರ್ಥ್ಯ ನೋಡಿ ಬೆರಗಾಗ್ತಿದ್ದಾನೆ. ಹೌದು, ಆದ್ರೆ ಆ ಬೆರಗಲ್ಲಿ ಒಂಥರ ಆತಂಕನೂ ಇದೆ ಅಂತ ನನ್ಗನ್ಸುತ್ತೆ. ಹೌದಾ? ಇದು ಬರೀ ಫಿಸಿಕಲ್ ಶಕ್ತಿ ಅಲ್ಲ, ಒಂಥರ ಹಿಂಸಾತ್ಮಕ ಅನ್ನಬಹುದಾದ ಶಕ್ತಿ. ಸ್ನಾಯುಗಳನ್ನ ತಿರುಚುವುದು, ಟ್ವಿಸ್ಟ್ ಅನ್ನೋ ಪದ ಇದೆಯಲ್ಲ, ಅದು ಸೌಮ್ಯವಾದ ಸೃಷ್ಟಿಯನ್ನ ಸೂಚಿಸಲ್ಲ. ಇದು ಸೃಷ್ಟಿಯ ಪ್ರಾಸೆಸ್ನಲ್ಲಿರಬಹುದಾದ ಕ್ರೌರ್ಯ ಅಥವಾ ಕಠಿಣತೆಯನ್ನ ಧ್ವನಿಸಬಹುದು. ಮುಂದಿನ ಸಾಲುಗಳು ಈ ಆತಂಕವನ್ನ ಇನ್ನೂ ಹೆಚ್ಚಿಸ್ತವೆ ಅನಿಸುತ್ತೆ. ಅಂಡ್ ವೆನ್ ದೈ ಹಾರ್ಟ್ ಬಿಗ್ಯಾನ್ ಟು ಬೀಟ್, ವಾಟ್ ಡ್ರೆಡ್ ಹ್ಯಾಂಡ್ ಆ್ಯಂಡ್ ವಾಟ್ ಡ್ರೆಡ್ ಫೀಟ್. ಮತ್ತು ಯಾವಾಗ ನಿನ್ನ ಹೃದಯ ಬಡಿಯಲಾರಂಭಿಸಿತೋ, ಯಾವ ಭಯಾನಕ ಹಸ್ತ ಮತ್ತು ಯಾವ ಭಯಾನಕ ಪಾದಗಳು. ಜೀವ ಬಂದ ಆ ಕ್ಷಣ ಆ ಜೀವ ಕೊಟ್ಟ ಕೈಕಾಲುಗಳು ಭಯಾನಕ, ಡ್ರೆಡ್. ಯಾಕೆ ಹಾಗೆ? ಡ್ರೆಡ್ ಅಂದ್ರೆ ಬರೀ ಭಯಾನಕ ಅಂತಲ್ಲ, ಅದರಲ್ಲಿ ಒಂಥರ ವಿಸ್ಮಯ, ಬೆರೆತ ಭಯ, ಪೂಜ್ಯ ಭಾವನೆ ಎಲ್ಲವೂ ಇದೆ. ಅದು ಸೃಷ್ಟಿಯ ಕ್ಲೈಮ್ಯಾಕ್ಸ್ ಮೊಮೆಂಟ್. ಜೀವ ಕೊಡೋ ಆ ಶಕ್ತಿ ಎಷ್ಟು ದೊಡ್ಡದು, ಎಷ್ಟು ನಿಗೂಢ ಅಂದ್ರೆ ಅದು ಮನುಷ್ಯನ ತಿಳುವಳಿಕೆಗೆ ಭಯ ಹುಟ್ಟಿಸುತ್ತೆ. ಆ ಸೃಷ್ಟಿಕರ್ತನ ಕೈಗಳು, ಪಾದಗಳು ಆ ಭಯಾನಕ ಶಕ್ತಿಯನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಹೊಂದಿವೆ ಅಂತ ಇದು ಸೂಚಿಸಬಹುದು. ಈಗ ಬ್ಲೇಕ್ ನಮ್ಮನ್ನ ಕಮ್ಮಾರನ ಕಾರ್ಯಾಗಾರಕ್ಕೆ ಕರ್ಕೊಂಡು ಹೋಗ್ತಾನೆ. ವಾಟ್ ದ ಹ್ಯಾಮರ್, ವಾಟ್ ದ ಚೈನ್, ಇನ್ ವಾಟ್ ಫರ್ನೆಸ್ ವಾಸ್ ದೈ ಬ್ರೈನ್. ಏನು ಸುತ್ತಿಗೆ, ಏನು ಸರಪಳಿ, ಯಾವ ಕುಲುಮೆಯಲ್ಲಿತ್ತು ನಿನ್ನ ಮಿದುಳು. ಇದು ಬಹಳ ಪವರ್ಫುಲ್ ರೂಪಕ.
ಹೌದು, ತುಂಬಾನೇ. ಹುಲಿಯನ್ನ ಯಾವುದೋ ಒಂದು ವೆಪನ್ ತರಹ ಬಿಸಿ ಕುಲುಮೆಯಲ್ಲಿ ಸುತ್ತಿಗೆ ಸರಪಳಿ ಬಳಸಿ ಮಾಡ್ತಿದ್ದಾರೆ ಅನ್ನೋ ಹಾಗೆ. ಕೆಲವು ವಿಶ್ಲೇಷಣೆಗಳು ಇದನ್ನ ಬ್ಲೇಕ್ನ ಕಾಲದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನ ಪ್ರತಿಧ್ವನಿ ಅಂತವೆ. ಹೌದು, ಆ ವ್ಯಾಖ್ಯಾನ ಗಮನಿಸಬೇಕಾದದ್ದು. ಕಮ್ಮಾರನ ಚಿತ್ರಣ ಇದೆಯಲ್ಲ, ಅದು ಸೃಷ್ಟಿಯನ್ನ ಒಂದು ಮೆಕ್ಯಾನಿಕಲ್, ಶ್ರಮದಾಯಕ ಮತ್ತೆ ಬಹುಶಃ ಹಿಂಸಾತ್ಮಕ ಪ್ರಕ್ರಿಯೆಯಾಗಿ ತೋರಿಸುತ್ತೆ. ಕುಲುಮೆ, ಹ್ಯಾಮರ್, ಚೈನ್ ಇವೆಲ್ಲ ಕೈಗಾರಿಕಾ ಯುಗದ ಸಿಂಬಲ್ಸ್ ಕೂಡ ಹೌದು. ಹುಲಿಯ ಮುದುಳು ಒಂದು ಕುಲುಮೆಯಲ್ಲಿ ರೆಡಿಯಾಯಿತು ಅಂದ್ರೆ ಅದರ ಯೋಚನೆ, ಅದರ ಸ್ವಭಾವವೇ ಉಗ್ರವಾದದ್ದು, ಬಿಸಿಯಾದದ್ದು, ವಿನಾಶಕಾರಿ ಅನ್ನೋ ಅರ್ಥ ಬರುತ್ತೆ. ಇದು ಬರೀ ದೈವಿಕ ಸೃಷ್ಟಿಯಲ್ಲ, ಅದರಲ್ಲಿ ಒಂಥರ ಮೆಕ್ಯಾನಿಕಲ್, ಕಠಿಣ ರಿಯಾಲಿಟಿನೂ ಇದೆ ಅಂತ ಬ್ಲೇಕ್ ಹೇಳ್ತಿರಬಹುದು. ಮುಂದುವರೆದು, ವಾಟ್ ದಿ ಆನ್ವಿಲ್, ವಾಟ್ ಡ್ರೆಡ್ ಗ್ರಾಸ್ಪ್, ಡೇರ್ ಇಟ್ಸ್ ಡೆಡ್ಲಿ ಟೆರರ್ಸ್ ಕ್ಲಾಸ್ಪ್. ಏನು ಅಡಿಗಲ್ಲು, ಯಾವ ಭಯಾನಕ ಹಿಡಿತ ಧೈರ್ಯ ಮಾಡಿತು ಅದರ ಮಾರಣಾಂತಿಕ ಭಯಗಳನ್ನು ಹಿಡಿಯಲು. ಇಲ್ಲಿ ಮತ್ತೆ ಡೇರ್ ಪದ ಮತ್ತೆ ಡ್ರೆಡ್ ಪದ ಒಟ್ಟಿಗೆ ಬಂದಿವೆ. ಹೌದು, ಗಮನಿಸಿದ್ರಾ? ಹುಲಿ ಮಾರಣಾಂತಿಕ ಭಯಗಳಿಂದ ಕೂಡಿದೆ. ಅಂತಹ ಭಯಾನಕತೆಯನ್ನ ಹಿಡಿದಿಟ್ಕೊಳ್ಳೋಕೆ ಕ್ಲಾಸ್ಪ್, ಸೃಷ್ಟಿಕರ್ತನಿಗೆ ಭಯಾನಕ ಹಿಡಿತ ಡ್ರೆಡ್ ಗ್ರಾಸ್ಪ್ ಮತ್ತೆ ಅಸಾಮಾನ್ಯ ಧೈರ್ಯ ಡೇರ್ ಬೇಕು. ಇಲ್ಲಿ ಸೃಷ್ಟಿಕರ್ತನ ರೋಲ್ ಇನ್ನಷ್ಟು ಕಾಂಪ್ಲೆಕ್ಸ್ ಆಗುತ್ತೆ. ಅವನು ಬರೀ ಸೃಷ್ಟಿ ಮಾಡೋವನಲ್ಲ, ತಾನು ಸೃಷ್ಟಿಸಿದ ಆ ಮಾರಣಾಂತಿಕ ಭಯಗಳನ್ನ ಕಂಟ್ರೋಲ್ ಮಾಡೋವನೂ ಹೌದು. ಆ ಹಿಡಿತ ಗ್ರಾಸ್ಪ್ ಭಯಾನಕ, ಡ್ರೆಡ್, ಯಾಕಂದ್ರೆ ಅದು ಅಂತಹ ಉಗ್ರ ಶಕ್ತಿಯನ್ನ ಹಿಡಿದಿಟ್ಕೊಂಡಿದೆ. ಈ ಸೃಷ್ಟಿ ಏನಾದ್ರೂ ಕಂಟ್ರೋಲ್ ತಪ್ಪಿದ್ರೆ ವಿನಾಶಕಾರಿಯಾಗಬಹುದು ಅನ್ನೋ ಸೂಚನೆನೂ ಇಲ್ಲಿದೆ. ಸೃಷ್ಟಿಕರ್ತ ತನ್ನ ಸೃಷ್ಟಿಯ ಅಪಾಯಕಾರಿ ಸಾಧ್ಯತೆಗಳ ಬಗ್ಗೆ ತಿಳಿದಿದ್ನಾ? ಅವನು ಧೈರ್ಯದಿಂದ ಅದನ್ನ ಹಿಡಿದುಕೊಂಡ್ನಾ? ಈ ಪ್ರಶ್ನೆಗಳು ಹೇಳ್ತಾವೆ. ಆ ನಂತರ ಬರೋ ಸಾಲುಗಳು ಇವು ಕವಿತೆಯಲ್ಲೇ ಮೋಸ್ಟ್ ಮಿಸ್ಟೀರಿಯಸ್ ಸಾಲುಗಳು ಅಂತ ಹೇಳ್ತಾರೆ. ವೆನ್ ದ ಸ್ಟಾರ್ಸ್ ಥ್ರೋ ಡೌನ್ ದೇರ್ ಸ್ಪಿಯರ್ಸ್ ಆ್ಯಂಡ್ ವಾಟರ್ಡ್ ಹೆವನ್ ವಿತ್ ದೇರ್ ಟಿಯರ್ಸ್. ಯಾವಾಗ ನಕ್ಷತ್ರಗಳು ತಮ್ಮ ಈಟಿಗಳನ್ನು ಎಸೆದು ಸ್ವರ್ಗವನ್ನು ತಮ್ಮ ಕಣ್ಣೀರಿನಿಂದ ತೋಯಿಸಿದವೋ. ಇದರ ಅರ್ಥವೇನು? ಏನಾದರೂ ಬೈಬಿಲ್ ಕಥೆಗಳಿಗೆ ಸಂಬಂಧ ಇದೆಯಾ? ಲೂಸಿಫರಿನ ಪತನ ಅಥವಾ ಹುಲಿಯ ಸೃಷ್ಟಿಯ ಭಯಾನಕತೆ ನೋಡಿ ಸ್ವರ್ಗವೇ ಕಣ್ಣೀರ್ ಹಾಕಿತಾ? ಇದಕ್ಕೆ ಹಲವು ವ್ಯಾಖ್ಯಾನಗಳಿವೆ. ಯಾವುದೂ ಒಂದೇ ಸರಿ ಅಂತ ಹೇಳೋಕ್ಕಾಗಲ್ಲ. ಒಂದು ಪಾಪ್ಯುಲರ್ ವ್ಯಾಖ್ಯಾನ ಇದನ್ನ ಬೈಬಲ್ನ ರೆವಲೇಷನ್ ಪುಸ್ತಕದಲ್ಲಿ ಬರೋ ದೇವತೆಗಳ ಯುದ್ಧಕ್ಕೆ ಹೋಲಿಸುತ್ತೆ. ಅಲ್ಲಿ ಬಂಡಾಯವೆದ್ದ ದೇವತೆಗಳು, ಅಂದ್ರೆ ನಕ್ಷತ್ರಗಳು, ಸ್ವರ್ಗದಿಂದ ಕೆಳಗೆ ಬಿದ್ರು. ಇನ್ನೊಂದು ವ್ಯಾಖ್ಯಾನದ ಪ್ರಕಾರ ಹುಲಿಯಂತಹ ಭಯಾನಕ ಜೀವಿ ಸೃಷ್ಟಿಯಾಗಿದ್ದನ್ನ ಕಂಡು ದೈವಿಕ ಶಕ್ತಿಗಳು, ಅಂದ್ರೆ ನಕ್ಷತ್ರಗಳು, ತಮ್ಮ ಆಯುಧಗಳನ್ನ, ಈಟಿಗಳನ್ನ ಕೆಳಗಿಟ್ಟು ಹತಾಶೆಯಿಂದ ಅಥವಾ ದುಃಖದಿಂದ ಕಣ್ಣೀರಿಟ್ಟವು. ಮೇಲೆ ಕೊನೆಗೆ ಬ್ಲೇಕ್ ಆ ಅಂತಿಮ ಸ್ಟ್ರೇಟ್ ಪ್ರಶ್ನೆ ಕೇಳ್ತಾನೆ. ಡಿಡ್ ಹಿ ಸ್ಮೈಲ್ ಹಿಸ್ ವರ್ಕ್ ಟು ಸಿ, ಡಿಡ್ ಹಿ ಹೂ ಮೇಡ್ ದ ಲ್ಯಾಂಪ್ ಮೇಕ್ ದಿ. ಅವನು ತನ್ನ ಕೆಲಸವನ್ನು ನೋಡಿ ನಕ್ಕನೆ, ಕುರಿಮರಿಯನ್ನು ಮಾಡಿದವನೇ ನಿನ್ನನ್ನು ಮಾಡಿದ್ದೆ. ಇದು ಇಡೀ ಕವಿತೆಯ ಹಾರ್ಟ್ ಅಲ್ವಾ? ಹೌದು, ಖಂಡಿತ. ಮುಗ್ಧತೆಯ ಸಿಂಬಲ್ ಆದ ಕುರಿಮರಿಯನ್ನ ಸೃಷ್ಟಿಸಿದ ಅದೇ ಶಕ್ತಿ ಈ ಭಯಾನಕ ಸೌಂದರ್ಯದ ಹುಲಿಯನ್ನ ಸೃಷ್ಟಿಸಿತ. ಮತ್ತೆ ಹಾಗೆ ಸೃಷ್ಟಿಸಿದ್ರೆ ಆ ಸೃಷ್ಟಿ ನೋಡಿ ಅದಕ್ಕೆ ಖುಷಿ ಆಯ್ತಾ? ಸ್ಮೈಲ್. ಈ ಪ್ರಶ್ನೆ ಇದೆಯಲ್ಲ, ಅದು ಕೇಳುಗರನ್ನ ನೇರವಾಗಿ ತಟ್ಟುತ್ತೆ. ಇದು ಬರೀ ಧಾರ್ಮಿಕ ಪ್ರಶ್ನೆ ಅಲ್ಲ, ಇದು ಒಳ್ಳೇದು ಕೆಟ್ಟದು, ಸೌಂದರ್ಯ ಕ್ರೌರ್ಯ ಇವುಗಳ ಸಹಬಾಳ್ವೆ ಬಗ್ಗೆ ಒಂದು ಫಂಡಮೆಂಟಲ್ ಪ್ರಶ್ನೆ. ಹೌದು. ಸೃಷ್ಟಿಕರ್ತ ತನ್ನ ಈ ಭಯಾನಕ ಸೃಷ್ಟಿಯನ್ನ ನೋಡಿ ನಕ್ಕನ ಅನ್ನೋದಿದೆಯಲ್ಲ, ಅದು ತುಂಬಾ ಗೊಂದಲಕಾರಿ. ಇದು ಸೃಷ್ಟಿಕರ್ತನ ನೈತಿಕ ನಿಲುವನ್ನೇ ಪ್ರಶ್ನಿಸುತ್ತೆ. ಅಥವಾ ಆ ನಗು ಒಂಥರ ನ್ಯೂಟ್ರಲ್, ಡಿಟ್ಯಾಚ್ಡ್ ರಿಯಾಕ್ಷನಾ? ಬ್ಲೇಕ್ ಉತ್ತರ ಕೊಡಲ್ಲ. ಇಲ್ಲ, ಕೊಡಲ್ಲ. ಆ ಪ್ರಶ್ನೆಯ ಭಾರವನ್ನ ಓದುಗರ ಮೇಲೇನೆ ಬಿಡ್ತಾನೆ. ಕುರಿಮರಿಯನ್ನು ಮಾಡಿದವನೇ ನಿನ್ನನ್ನು ಮಾಡಿದ್ದೆ ಅನ್ನೋ ಪ್ರಶ್ನೆ ಅನುಭವದ ಜಗತ್ತಿನಲ್ಲಿ ಮುಗ್ಧತೆಯ ಸ್ಥಾನ ಏನು ಅನ್ನೋ ಪ್ರಶ್ನೆನೂ ಹೌದು. ಆಮೇಲೆ ಕವಿತೆ ಮತ್ತೆ ಮೊದಲಿನ ಸಾಲುಗಳಿಗೆ ವಾಪಸ್ ಹೋಗುತ್ತೆ. ಟೈಗರ್ ಟೈಗರ್ ಬರ್ನಿಂಗ್ ಬ್ರೈಡ್ ಇನ್ ದ ಫಾರೆಸ್ಟ್ ಆಫ್ ದ ನೈಟ್. ಈ ರಿಪಿಟೇಷನ್ ಏನ್ ಹೇಳುತ್ತೆ? ಇದು ಕವಿತೆಗೆ ಒಂಥರ ಸರ್ಕ್ಯುಲರ್ ಸ್ಟ್ರಕ್ಚರ್ ಕೊಡುತ್ತೆ. ಪ್ರಶ್ನೆಗಳನ್ನೆಲ್ಲ ಕೇಳಿಯಾಗಿದೆ, ಸೃಷ್ಟಿಯ ಭಯಾನಕತೆ, ಸೌಂದರ್ಯ ಎಲ್ಲವನ್ನೂ ನೋಡಿದ್ದಾಗಿದೆ. ಆದ್ರೆ ಹುಲಿ ಇನ್ನೂ ಅದೇ ರಹಸ್ಯವಾಗಿ, ಅದೇ ಪ್ರಖರವಾಗಿ ರಾತ್ರಿಯ ಕಾಡಲ್ಲಿ ಉರಿತಾನೇ ಇದೆ. ಅಂದ್ರೆ ರಹಸ್ಯ ಬಗೆಹರ್ದಿಲ್ಲ. ಇಲ್ಲ, ಪ್ರಶ್ನೆಗಳು ಹಾಗೇ ಉಳಿದಿವೆ. ಇದು ಉತ್ತರಗಳಿಲ್ಲದ ಒಂದು ನಿರಂತರ ಹುಡುಕಾಟವನ್ನ ಸಂಕೇತಿಸುತ್ತೆ. ಮತ್ತು ಕೊನೆಗೆ ಲಾಸ್ಟ್ 2 ಸಾಲುಗಳು 4ನೇ ಸಾಲಿನ ರಿಪಿಟೇಷನ್ ತರ ಕಂಡ್ರು
ಒಂದು ಸಣ್ಣ ಆದ್ರೆ ಬಹಳ ಇಂಪಾರ್ಟೆಂಟ್ ಚೇಂಜ್ ಇದೆ ನೋಡಿ. ವಾಟ್ ಇಮ್ಮಾರ್ಟಲ್ ಹ್ಯಾಂಡ್ ಆರ್ ಐ ಡೇರ್ ಫ್ರೇಮ್ ದೈ ಫಿಯರ್ಫುಲ್ ಸಿಮಿಟ್ರಿ. ಯಾವ ಅಮರ ಹಸ್ತ ಅಥವಾ ನಯನವು ಧೈರ್ಯ ಮಾಡಿತು ನಿನ್ನ ಭಯಂಕರ ಸಮ್ಮಿತಿಯನ್ನು ರಚಿಸಲು. ಇಲ್ಲಿ ಕುಡ್ ಸಾಧ್ಯವೇ ಅನ್ನೋ ಪದದ ಬದಲು ಡೇರ್ ಧೈರ್ಯ ಮಾಡಿತೆ ಅಂತ ಬಳಸಿದ್ದಾನೆ. ಈ ಬದಲಾವಣೆ ಎಷ್ಟು ಮುಖ್ಯ? ಇದು ಕವಿತೆಯ ಫೈನಲ್ ಟ್ವಿಸ್ಟ್ ಮತ್ತು ಬಹುಶಃ ಅತ್ಯಂತ ಪವರ್ಫುಲ್ ಸ್ಟೇಟ್ಮೆಂಟ್. ಕುಡ್ ಫ್ರೇಮ್ ಅನ್ನೋದು ಬರೀ ಕೆಪಾಸಿಟಿ ಬಗ್ಗೆ ಪ್ರಶ್ನೆ, ಹೀಗ್ ಮಾಡೋಕ್ ಸಾಧ್ಯನಾ? ಹೌದು. ಆದ್ರೆ ಡೇರ್ ಫ್ರೇಮ್ ಅನ್ನೋದು ಕೆಪಾಸಿಟಿಗಿಂತ ಮುಂದೆ ಹೋಗಿ ಒಂದು ನೈತಿಕ ಆಯಾಮವನ್ನ ತರುತ್ತೆ. ಹೀಗೆ ಮಾಡೋಕೆ ಹೇಗೆ ಧೈರ್ಯ ಬಂತು? ಇದು ಸೃಷ್ಟಿಯ ಕ್ರಿಯೆಯಲ್ಲಿನ ಧೈರ್ಯ, ಧಾರ್ಷ್ಟ್ಯ, ಸಾಹಸ ಮತ್ತೆ ಬಹುಶಃ ನೈತಿಕ ಜವಾಬ್ದಾರಿಯನ್ನೂ ಪ್ರಶ್ನಿಸುತ್ತೆ. ಇದು ಬರೀ ಟೆಕ್ನಿಕಲ್ ಸ್ಕಿಲ್ಲಿನ ವಿಷಯ ಅಲ್ಲ, ಇದೊಂದು ಅಸ್ತಿತ್ವವಾದದ ಆಯ್ಕೆಯ ಪ್ರಶ್ನೆಯಾಗುತ್ತೆ. ಇಂತಹ ಭಯಾನಕ ಸೌಂದರ್ಯವನ್ನ ಜಗತ್ತಿಗೆ ತರೋಕೆ ಯಾವ ಶಕ್ತಿ ಧೈರ್ಯ ಮಾಡ್ತು? ಈ ಪ್ರಶ್ನೆಯೊಂದಿಗೆ ಕವಿತೆ ಮುಗಿಯುತ್ತೆ, ಓದುಗರನ್ನ ಆಳವಾದ ಯೋಚನೆಗೆ ಹಚ್ಚಿಬಿಡುತ್ತೆ. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು? ದಿ ಟೈಗರ್ ನಮ್ಮನ್ನ ಸೃಷ್ಟಿಯ ಆ ಮಿಸ್ಟೀರಿಯಸ್, ಭಯಾನಕ ಆದ್ರೆ ಸುಂದರವಾದ ಆಳಕ್ಕೆ ಕರ್ಕೊಂಡು ಹೋಗುತ್ತೆ. ಬ್ಲೇಕ್ನ ಪ್ರಶ್ನೆಗಳು ನಮ್ಮನ್ನ ಬಿಡೋದೇ ಇಲ್ಲ. ಇದು ಬರೀ ಕವಿತೆ ಅಲ್ಲ, ಒಂಥರ ಅನುಭವವೇ ಸರಿ. ಖಂಡಿತವಾಗಿಯೂ. ಸಾರಾಂಶದಲ್ಲಿ ಹೇಳೋದಾದ್ರೆ, ಈ ಕವಿತೆ ಉತ್ತರಗಳನ್ನ ಕೊಡೋದಕ್ಕಿಂತ ಹೆಚ್ಚಾಗಿ ಪ್ರಶ್ನೆಗಳನ್ನೇ ಹುಟ್ಟಾಕುತ್ತೆ. ಇದು ಜಗತ್ತಲ್ಲಿರೋ ದ್ವಂದ್ವಗಳು, ಮುಗ್ಧತೆ ಮತ್ತೆ ಅನುಭವ, ಸೌಂದರ್ಯ ಮತ್ತೆ ಭಯಾನಕತೆ, ಸೃಷ್ಟಿ ಮತ್ತೆ ನಾಶ, ಇವುಗಳ ಅನಿವಾರ್ಯ ಸಹಬಾಳ್ವೆಯನ್ನ ನಮ್ಮುಂದೆ ಇಡುತ್ತೆ. ಆ ಭಯಂಕರ ಸಮ್ಮಿತಿ ಇದೆಯಲ್ಲ, ಅದು ಬರೀ ಹುಲಿಗೆ ಸೀಮಿತ ಅಲ್ಲ. ಅದು ಬಹುಶಃ ನಮ್ಮ ಅಸ್ತಿತ್ವದ, ನಮ್ಮ ಜಗತ್ತಿನ ಮತ್ತೆ ನಮ್ಮ ಒಳಗಿನ ದ್ವಂದ್ವಗಳ ಪ್ರತಿರೂಪನೂ ಆಗಿರಬಹುದು. ಬ್ಲೇಕ್ನ ಕವಿತೆ ಈ ಕಾಂಪ್ಲೆಕ್ಸಿಟಿಯನ್ನ ಒಪ್ಪಿಕೊಳ್ಳೋಕೆ ಮತ್ತೆ ಅದನ್ನ ಪ್ರಶ್ನಿಸೋಕೆ ನಮ್ಮನ್ನ ಪ್ರೇರೇಪಿಸುತ್ತೆ. ಈ ಕವಿತೆಯ ಶಕ್ತಿ ಇರೋದೇ ಅದರ ನಿರಂತರ ಪ್ರಸ್ತುತತೆಯಲ್ಲಿ ಅಲ್ವಾ? ಬ್ಲೇಕ್ನ ಕಾಲದ ಪ್ರಶ್ನೆಗಳು ಇವತ್ತಿಗೂ ನಮ್ಮನ್ನ ಕಾಡ್ತವೆ. ಹೌದು. ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಇದೆ ಅಂಟೆ ನನಗನ್ಸುತ್ತೆ. ಹೇಳಿ. ಬ್ಲೇಕ್ ಹುಲಿ ಮತ್ತೆ ಕುರಿಮರಿಯನ್ನ ಸೃಷ್ಟಿಯ 2 ಮುಖಗಳಾಗಿ ಬಳಸ್ತಾನೆ. ಈ ಕವಿತೆಯನ್ನ ಓದಿದ್ಮೇಲೆ ನಮ್ಮ ಸುತ್ತಲಿನ ಜಗತ್ತನ್ನ ನಾವು ಹೇಗ್ ನೋಡ್ತೀವಿ, ನಮ್ಮ ಸ್ವಂತ ಅನುಭವಗಳಲ್ಲಿ ನಾವು ಸೌಂದರ್ಯದ ಜೊತೆಗೇನೆ ಭಯಾನಕತೆಯನ್ನ, ಒಳ್ಳೆಯದ್ರ ಜೊತೆಗೇನೆ ಕೆಟ್ಟದ್ದನ್ನ, ಸಂತೋಷದ ಜೊತೆಗೇನೆ ದುಃಖವನ್ನ ಹೇಗೆ ಅರ್ಥ ಮಾಡ್ಕೊಳ್ತೀವಿ? ಒಳ್ಳೆ ಪ್ರಶ್ನೆ. ಬ್ಲೇಕ್ನ ಭಯಂಕರ ಸಮ್ಮಿತಿಯಂತಹ ದ್ವಂದ್ವಗಳನ್ನ ನಾವು ಎದುರಿಸಿದಾಗ ಅದು ನಮ್ಮ ಜೀವನದ, ನಮ್ಮ ಜಗತ್ತಿನ ಬಗೆಗಿನ ನಮ್ಮ ತಿಳುವಳಿಕೆಯನ್ನ ಹೇಗೆ ಆಳಗೊಳಿಸುತ್ತೆ ಅಥವಾ ಬದಲಾಯಿಸುತ್ತೆ? ಬಹುಶಃ ಈ ಪ್ರಶ್ನೆಗಳ ಜೊತೆ ಬದುಕೋದೇ ಬ್ಲೇಕ್ ನಮ್ಗೆ ಕೊಡೋ ದೊಡ್ಡ ಪಾಠವೇನೋ.